ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ತೀವ್ರತರವಾದಂತಹ ಬರಗಾಲ, ನಮ್ಮ ಕೃಷ್ಣಾ ಜಲಾನಯ ಪ್ರದೇಶದಲ್ಲಿ ಅಲ್ಲಿರ್ತಕ್ಕಂಥ ಜಲಾಶಯಗಳು ಭರ್ತಿಯಾಗ್ತಕ್ಕಂಥದ್ದು ಒಂದು ಭಾಗವಾದರೆ, ರಾಜ್ಯದ ಉದ್ದಗಲಕ್ಕೂ ಬಹುಶಃ ಸುಮಾರು 150-160 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುಂಗಾರಿನಲ್ಲಿ ಬಿತ್ತನೆ ಮಾಡಿದಂಥ ರೈತರ ಬದುಕು ಸಂಪೂರ್ಣವಾಗಿ ನಾಶ ಆಗಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಪುನಃ ನಾವೇನು 2013ರಿಂದ 2017ನೇ ಇಸ್ವಿಯವರೆಗೆ ಒಂದೊಂದು ಜಿಲ್ಲೆಗಳಲ್ಲಿ 100-200 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಂಥದ್ದು ಪ್ರಕ್ರಿಯೆಗಳು ಕಂಡಿದ್ದೇವೆ ನಾವು ಆ ಸಮಯದಲ್ಲಿ. ಇವತ್ತು ಈಗಾಗಲೇ ಪ್ರತಿನಿತ್ಯ ರೈತರ ಆತ್ಮಹತ್ಯೆ ಸರಣಿಯನ್ನು ನೋಡ್ತಾ ಇದ್ದೇವೆ. ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಜಲಾಶಯಗಳು ಭರ್ತಿಯಾಗಿಲ್ಲ, ಖಾಲಿ ಇದೆ. ಇವತ್ತು ನಮ್ಮ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದ ಇರತಕ್ಕಂಥ ಜಲಾಶಯಗಳಲ್ಲಿ ನನಗಿರ್ತಕ್ಕಂಥ ಮಾಹಿತಿಗಳು ಬಹುಶಃ 54-55 TMC ಈ ಎಲ್ಲ ಜಲಾಶಯಗಳಲ್ಲಿ ಇರತಕ್ಕಂಥ ಒಂದು ನೀರಿನ ಪ್ರಮಾಣ 54-55 TMC ಇದೆ. ನಮಗೆ ಕುಡಿಯೋ ನೀರಿನ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಮಳೆಯ ಕೊರತೆ ಆದರೆ ಸಮಸ್ಯೆಗಳಿದೆ ಕುಡಿಯೋ ನೀರಿಗೆ. ಈಗಾಗಲೇ ರಾಜ್ಯ ಸರ್ಕಾರ ಯಾವುದೇ ರೈತರು ಕೃಷಿಗೆ ನೀರನ್ನ ಅವಲಂಬಿತರಾಗಬೇಡಿ ಅಂತಕ್ಕಂಥದ್ದನ್ನ ಘೋಷಣೆನೂ ಮಾಡಿಬಿಟ್ಟಿದ್ದಾರೆ ಸರ್ಕಾರ. ಇಂಥ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು CWME ಇರ್ಬೋದು, CWRE ಇರ್ಬೋದು, ನಿನ್ನೆಯ ದಿನ ಅಂತಿಮವಾದ ಒಂದು ಆದೇಶ ಮಾಡಿದ್ದಾರೆ. ಪ್ರತಿದಿನ 3,500 ಕ್ಯೂಸೆಕ್ಸ್ ನೀರನ್ನ, ಅಂದರೆ ಸುಮಾರು 15 ದಿನಗಳ ಕಾಲ ಬಿಡಬೇಕು ಅಂತಕ್ಕಂಥದ್ದು ಏನು ಹೇಳಿದ್ದಾರೆ. ಸುಮಾರು 4-4.5 TMC ನೀರನ್ನ ಬಿಡಬೇಕಾಗಿದೆ ಈ 15 ದಿನಗಳಲ್ಲಿ. ಇಂಥ ಒಂದು ತೀರ್ಪಿನ ಹಿನ್ನೆಲೆಯಲ್ಲಿ ಈಗಾಗಲೇ ಮೈಸೂರು, ಮಂಡ್ಯ ಹಾಗೂ ಈ ಭಾಗದಲ್ಲಿ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಗೆ ಪ್ರಾರಂಭ ಏನು ಮಾಡಿದ್ದಾರೆ. ಇವತ್ತು ನಮ್ಮ ಮೈತ್ರಿ ಪಕ್ಷ ಬಿಜೆಪಿಯು ಸಹ KRSನಲ್ಲಿ ಪ್ರತಿಭಟನೆ ಮಾಡತಕ್ಕಂಥ ಘೋಷಣೆಯನ್ನು ಮಾಡಿದ್ದಾರೆ. ಈ ಪ್ರತಿಭಟನೆ ಮಾಡತಕ್ಕಂಥದ್ದು ಇಂಥ ಒಂದು ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಮಾಡಲೇಬೇಕಾದಂಥದ್ದು ಅನಿವಾರ್ಯ. ನಾನು ಪ್ರತಿಭಟನೆ ಮಾಡತಕ್ಕಂಥದ್ದು ತಪ್ಪು ಅಂತಕ್ಕಂಥದ್ದನ್ನ ನಾವು ಯಾರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಕಾವೇರಿ ನದಿಯ ನೀರಿನ ನಿರ್ವಹಣಾ ಪ್ರಾಧಿಕಾರ ತೆಗೆದುಕೊಂಡಂತ ನಿರ್ಧಾರಗಳಿಗೆ ಸರ್ಕಾರ ಇಲ್ಲ ನಮ್ಮ ಜನ ಮೌನದಿಂದ ಸಮ್ಮತಿ ವ್ಯಕ್ತಪಡಿಸಿದರೆ
ಅದೇ ನಮ್ಮ ವೀಕ್ನೆಸ್ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಈಗಾಗಲೇ ಇಂಥ ಒಂದು ಸಂದರ್ಭಗಳಲ್ಲಿ ಹಲವಾರು ಸರ್ಕಾರಗಳು, ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಹಲವಾರು ಪಕ್ಷಗಳ ಮುಖ್ಯಮಂತ್ರಿಗಳು ಸಹ ಸುಪ್ರೀಂ ಕೋರ್ಟ್ನ ತೀರ್ಪಿನ ಆದೇಶದ ಮೇರೆಗೆ ಅಂತಿಮವಾಗಿ ತಮಿಳುನಾಡಿಗೆ ನೀರು ಬಿಡಬೇಕಾದಂಥ ಅನಿವಾರ್ಯತೆಯನ್ನ ಹೊಂದಿರತಕ್ಕಂಥ ದಿನಗಳನ್ನು ನಾವು ಸ್ಮರಿಸ್ಕೋಬಹುದು. ಇಲ್ಲಿ ಏನೇನಾಗಿದೆ ಹಿಂದಿನ ದಿನಗಳಲ್ಲಿ ಇರ್ತದೆ. ನಾವು ರಾಜಕೀಯ ಮಾಡೋದು ಒಂದು ಭಾಗ, ಎಲ್ಲ ಸಂದರ್ಭದಲ್ಲೂ ರಾಜಕೀಯವನ್ನ ನಮ್ಮ ಸ್ವಾರ್ಥಕ್ಕೆ ಉಪಯೋಗ ಮಾಡಿಕೊಳ್ಳೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಯಾವುದೇ ಸರ್ಕಾರ, ಯಾರೇ ಮುಖ್ಯಮಂತ್ರಿಗಳಿದ್ದರೂ ಇಂಥ ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಈಗಾಗಲೇ ಕಾವೇರಿ ಟ್ರಿಬ್ಯುನಲ್ನ ವತಿಯಿಂದ ಅವೈಜ್ಞಾನಿಕವಾದಂಥ ರೀತಿಯಲ್ಲಿ ಆ ಟ್ರಿಬ್ಯುನಲ್ ಸಹ ಕೊಟ್ಟಂತ ತೀರ್ಪು ಬಹುಶಃ ದೇಶದ ಇತಿಹಾಸದಲ್ಲಿ ಎಲ್ಲೂ ಪ್ರತಿ ತಿಂಗಳು ಎಷ್ಟು ನೀರನ್ನ ಕೊಡಬೇಕು ಅಂತ ಹೇಳಿ ನಿಗದಿ ಮಾಡಿರ್ತಕ್ಕಂಥದ್ದು ಈ ಒಂದು ಕಾವೇರಿ ನೀರಿನ ಹಂಚಿಕೆಯಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತೇನು ತಮಿಳುನಾಡಿಗೆ ನೀರನ್ನ ನಿನ್ನೆ ದಿನ ಅಂತಿಮವಾಗಿ ಬಿಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ ಸದ್ಯಕ್ಕೆ ನೀರನ್ನು ಬಿಡಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಮಾಡತಕ್ಕಂಥದ್ರಲ್ಲಿ ಸರ್ವ ಪಕ್ಷಗಳ ಸಭೆಯನ್ನ ಭಾನುವಾರದ ದಿನ ಕರೆದಿದ್ದಾರೆ. ಸರ್ವ ಪಕ್ಷದ ಸಭೆಯನ್ನ ಈ ಒಂದು ನೀರಿನ ಹಂಚಿಕೆ ಆದ ನಂತರ ಬಹುಶಃ 1991ರಿಂದ ನಿರಂತರವಾಗಿ ಸರ್ವಪಕ್ಷಗಳ ಸಭೆ ನಮ್ಮ ಭಾಗದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಕರೆದಿರ್ತಕ್ಕಂಥದ್ದು ನಡ್ಕೊಂಡ್ ಬಂದಿದೆ ಆ ಪದ್ಧತಿ. ಇವತ್ತು ಈ ತೀರ್ಪೇನು ಕೊಟ್ಟಿದ್ದಾರೆ, ನಾನು ಪ್ರಥಮವಾಗಿ ಈ ತೀರ್ಪಿನ ವಿಷಯದಲ್ಲಿ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿದ್ದಾರಲ್ಲ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ, ಈ ಎರಡೂ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ನಾನು ಒತ್ತಾಯ ಆಗ್ತಕ್ಕಂಥದ್ದು, ನೀವು ಎಸಿ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಯಿಂದ ತೀರ್ಮಾನ ಕೊಡ್ತಕ್ಕಂಥದ್ದಲ್ಲ. ಇದು ಪ್ರಮುಖವಾದಂಥ ವಿಷಯ. ನನ್ನ ಮಾಧ್ಯಮ ಸ್ನೇಹಿತರ ಮುಂದೆ ಇದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಅವರಿಗೆ ಸಲಹೆ ಕೊಡ್ತಾ ಇದ್ದೇನೆ. ನೀವು ಎಸಿ ರೂಮಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದಲ್ಲ ಇದು. ನಮ್ಮ ಭಾಗದಲ್ಲಿ ಕಾವೇರಿಯ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ನಮ್ಮ ರಾಜ್ಯದಲ್ಲಿ ಇವತ್ತು KRS, ಹಾರಂಗಿ, ಕಬಿನಿ, ಹೇಮಾವತಿ, ಇಲ್ಲಿ ನೀರೇನು ಪ್ರಮಾಣ ಇದೆ ಮುಂದಿನ 6-7 ತಿಂಗಳಿಗೆ ತಮಿಳುನಾಡಲ್ಲಿರ್ತಕ್ಕಂಥ ಭವಾನಿ ಜಲಾಶಯ ಮತ್ತು ಮೆಟ್ಟೂರು ಜಲಾಶಯ, ಅಲ್ಲಿ ಏನ್ ನೀರಿದೆ, ಎಷ್ಟು ಪ್ರಮಾಣದ ನೀರಿದೆ ಅಲ್ಲಿ, ಇದೆಲ್ಲವನ್ನ ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಈ ಸದಸ್ಯರುಗಳು. ಆ ರಾಜ್ಯದಕ್ಕೂ ಹೇಳಬೇಕಾಗ್ತದೆ ತಮಿಳುನಾಡಿಗೆ, ನಿಮಗೆ ಕುಡಿಲಿಕ್ಕೆ ನೀರಿನ ಒಂದು ಕೊರತೆ ಇದ್ರೆ ಕುಡಿಲಿಕ್ಕೆ ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ನಿಮಗೂ ಸಹ ಅಧಿಕಾರ ಇದೆ. ಇವತ್ತು ದೇಶದಲ್ಲಿರ್ತಕ್ಕಂಥದ್ದು ಮೊದಲು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ನೀವು ಎಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ತೀರ್ಪು ಕೊಡೋದಕ್ಕಿಂತ ಪ್ರಮುಖವಾಗಿ ಈ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕರ್ನಾಟಕದ ಪರಿಸ್ಥಿತಿ ಏನಿದೆ, ತಮಿಳುನಾಡಿನ ಪರಿಸ್ಥಿತಿ ಏನಿದೆ,
ಇದನ್ನ ಗಮನಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ತೀರ್ಮಾನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಮ್ಮ ರಾಜ್ಯ ಸರ್ಕಾರಕ್ಕೂ ಇದನ್ನ ನೀವು ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ನಮಗೆ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಮಾಹಿತಿ ಏನಿದೆ 54-55 TMC ನೀರಿದೆ. ಈಗ ಅದರಲ್ಲಿ ಬಹುಶಃ 10 TMC ನೀರು ಡೆಡ್ ಸ್ಟೋರೇಜ್ ಇದೆ. ಇನ್ನು 44 TMC ನಲ್ಲಿ 30 TMC ನೀರು ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಕೊಡಬೇಕು. ಮುಂದಿನ 2 ತಿಂಗಳು ಬೆಂಗಳೂರು ನಗರಕ್ಕೆ 30 TMC ನೀರು ಬೇಕು. ಇನ್ನ ನಿಮ್ಮ ಪರಿಸರ ಸಂರಕ್ಷಣೆಗೆ, ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿಗೋಸ್ಕರವಾಗಿ ಪರಿಸರ ಸಂರಕ್ಷಣೆಗೆ ಸುಮಾರು 10 TMC ನೀರು ಬೇಕಿದೆ, ಪ್ರಾಣಿಗಳು ಪಕ್ಷಿಗಳು ಉಳಿಲಿಕ್ಕೆ. ಈಗ ನಿನ್ನೆ ನನಗೆ ಬಂದಂತ ಮಾಹಿತಿ, ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಈ 3.5 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು 15 ದಿನ. ಮುಂದೆ ನಿಮಗೆ ಇನ್ನು ಒಂದು 12 TMC ನೀರು ದೊರಕತಕ್ಕಂಥ ಅವಕಾಶ ಇದೆ, ಡ್ಯಾಮಿಗೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇವರು ಮುಂದೆ ಬರಬಹುದು ಅಂತಕ್ಕಂಥ ಹೂಯೆನಲ್ಲಿ ರಾಜ್ಯ ಸರ್ಕಾರಕ್ಕೆ ನೀರು ಬಿಡಲಿಕ್ಕೆ ಹೇಳಿದ್ದಾರೆ. ಇನ್ನು 12 TMC ನಿಮಗೆ ಬರಬಹುದು, ಸಂಗ್ರಹ ಆಗಬಹುದು ಅಂತ ಹೇಳಿ ಊಹೆ ಮಾಡ್ಕೊಂಡು ತೀರ್ಮಾನ ಮಾಡಕ್ಕಾಗತ್ತಾ? ಇವತ್ತು ಆ ಒಂದು ಕಮಿಟಿಯವರು ಮೊದಲು ತಮಿಳುನಾಡು ಹೋಗಿ ಅಲ್ಲೇನಿದೆ ಪರಿಸ್ಥಿತಿ, ಅವರು ಕೃಷಿಗೆ ನೀರು ಕೇಳ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಈ ವರ್ಷ ಕರ್ನಾಟಕ ರಾಜ್ಯವೂ ಸಹ ಕೃಷಿಗೆ ನಾವು ನೀರನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನಿಮಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದಾದ್ರೂ ಹೇಳ್ಬೇಕಲ್ಲ. ಇವರು ನಮ್ಮ ರೈತರು ಹಾಕಿರೋ ಬೆಳೆ ಎಲ್ಲ ಒಣಗೋಗಿದೆ, ರೈತರು ಬೀದಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ನೀರು ಬಿಡಿ ಅಂತ ಹೇಳಿ. ನೀವು ಕರ್ನಾಟಕ ರಾಜ್ಯದ ರೈತರನ್ನ ಅವ್ರ ಬದುಕನ್ನು ಹಾಳು ಮಾಡಿ ತಮಿಳುನಾಡಿಗೆ ಇಂಥ ಸಂದರ್ಭದಲ್ಲಿ ನೀರು ಕೊಡಿ ಅಂತಕ್ಕಂಥ ಹೇಳ್ತಕ್ಕಂಥ ನಿಮ್ಮ ಈ ಒಂದು ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನ ಈ ಒಂದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು. ಇದನ್ನೇ ನೀವು ವಾದ ಮಾಡಬೇಕಾಗಿದೆ. ಅದರಿಂದ ಇವತ್ತು ಕುಡಿಯ ನೀರಿಗೆ ಟಾಪ್ ಪ್ರಿಯಾರಿಟಿಯನ್ನು ಕೊಡಬೇಕಾಗಿದೆ. ಯಾಕೆಂದ್ರೆ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಏನು ತೀರ್ಪು ಕೊಡ್ತಾರೋ ಗೊತ್ತಿಲ್ಲ ನಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.